ಜಿಲ್ಲಾಡಳಿತದ ವತಿಯಿಂದ ಜೂನ್ 27ರಂದು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದರು. BBMPಯಿಂದನೂ ಸಹ ನಮಗೆ ತಾಲೂಕುವಾರು ಹಣವನ್ನು ಹಂಚಿಕೆ ಮಾಡಲಾಗಿದೆ, ತಲಾ 1 ಲಕ್ಷ ಅಂತೆ. ಅದರಂತೆ ಇನ್ನೂ ಹೆಚ್ಚು ಈ ಕಾರ್ಯಕ್ರಮದ ಕುರಿತು ಆಚರಣೆಗಳು ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಶಾಲಾ ಕಾಲೇಜು ಸಹಿತ ಪ್ರಾರಂಭ ಆಗಿರೋ ಹಿನ್ನೆಲೆಯಲ್ಲಿ ಈ ಶೈಕ್ಷಣಿಕ ವರ್ಷದ ಪ್ರಥಮ ಒಂದು ಆಚರಣೆ ಅಂತ ಹೇಳ್ಬೋದು. ಸೊ ಮಕ್ಕಳಲ್ಲಿ ಈ ಒಂದು ಜಯಂತಿ ಕುರಿತಂತೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಲಾಗಿದೆ. ಹಾಗಾಗಿ ನಾವು ಈ ಆಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ನಾವು ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಎಲ್ಲ ತಾಲೂಕುಗಳಲ್ಲೂ ಸಹಿತ ಈ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಲಾಗ್ತದೆ. ಇದಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ಜೂನ್ 25ರಿಂದ 26ರವರೆಗೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿವಿಧ ಸ್ಪರ್ಧೆಗಳು ನಡೆಯಲಿದ್ದು, ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000 ಹಾಗೂ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಂಸನಾ ಪತ್ರಗಳನ್ನು ನೀಡಲಾಗುವುದು ಎಂದು ಹೇಳಿದರು. ಶಾಲೆಗಳಲ್ಲಿ ಈಗ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಒಂದು 8ನೇ ತರಗತಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, 9ನೇ ತರಬೇತಿ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, 10ನೇ ತರಗತಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ. ಸೊ ತಾಲೂಕು ಮಟ್ಟದಲ್ಲಿ ಇದಕ್ಕೆ ವಿಶೇಷ ಬಹುಮಾನಗಳನ್ನು ಸಹ ನೀಡ್ತೀವಿ. ಪ್ರಥಮ ಬಹುಮಾನ 3,000 ರೂಪಾಯಿ, ದ್ವಿತೀಯ ಬಹುಮಾನ 2,000 ರೂಪಾಯಿ ಮತ್ತು ತೃತೀಯ ಬಹುಮಾನ 1,000 ರೂಪಾಯಿ. ಅದಲ್ಲದೆ ಈ ಸ್ಪರ್ಧೆಗಳಲ್ಲದೆ ನಮ್ಮದು ಆಚರಣೆಯೂ ಸಹಿತ ಎಲ್ಲ ಜಯಂತಿಗಳ ರೀತಿಯಲ್ಲಿ ಇದನ್ನು ಮಾಡಲಾಗ್ತದೆ. ಆಗಲೇ ನಾವು ಕಳೆದ 1 ವಾರದಿಂದ ಇದನ್ನು ಪೂರ್ವಭಾವಿ ಸಭೆ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಮಾಡಲಾಗಿದೆ. ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಅವತ್ತು ಕುವೆಂಪು ಕಲಾಮಂದಿರದಲ್ಲಿ 11 ಗಂಟೆಗೆ ಪ್ರಾರಂಭ ಆಗ್ತದೆ. ಎಲ್ಲ ಗಣ್ಯರು ಉಪಸ್ಥಿತರಿರ್ತಾರೆ. ಎಲ್ಲ ಗಣ್ಯರಿಗಾಗಲೇ ಈಗ ಆಹ್ವಾನ ಪತ್ರಿಕೆ ನೀಡಲಾಗ್ತಾ ಇದೆ. ಒಂದು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ದೋರೇಶ್ ಬಿಳಿಕೆರೆ ಇವರಿಂದ ಸಹಿತ ಈ ವ್ಯಕ್ತಿ ಬಗ್ಗೆ ಒಂದು ಉಪನ್ಯಾಸನ ಸಹ ನೀಡಲಾಗ್ತಿದೆ. ಅದಲ್ಲದೆ ನಮ್ಮ ಕಲಾ ತಂಡಗಳು ಭಾಗವಹಿಸಿ ಇದರದ್ದು ಒಂದು ಸಾಂಗ್ ಆ್ಯಂಡ್ ಡ್ಯಾನ್ಸ್ ಪ್ರೋಗ್ರಾಮ್ ಥರ ಒಂದು ಇವರು ನಡೆದು ಬಂದ ದಾರಿ ಅಥವಾ ಇವರ ಒಂದು ವಿಶೇಷ ಗುಣಗಳು, ಇದ್ರ ಬಗ್ಗೆ ಒಂದು ಸಾಂಗ್ ಆ್ಯಂಡ್ ಡ್ಯಾನ್ಸ್ ಪ್ರೋಗ್ರಾಮ್ ಆ್ಯಂಡ್ ಅದರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಈ ಕುರಿತು ನಾವು ಇವತ್ತು ತಮ್ಮನ್ನೆಲ್ಲ ಕರೆಸಿರೋ ಅಂಥದ್ದು. ಸೊ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರನ್ನೂ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ನಾವು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸ್ತೀವಿ. ಸೊ ಮಾಧ್ಯಮ ಮಿತ್ರರು ಇದನ್ನು ಹೆಚ್ಚು ಪ್ರಚಾರ ಕೊಡಬೇಕು, ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ. ಯಾಕಂದರೆ ಕೆಂಪೇಗೌಡರು ಬರೀ ಬೆಂಗಳೂರಿಗೆ ಸೀಮಿತ ಆಗಬಾರ್ದು, ಉಳಿದ ಯಾಕಂದರೆ ಅವರ ದೇವೋದ್ದೇಶಗಳು ಮತ್ತು ಅವರ ಏನಂತಾರೆ ಎಕನಾಮಿಕ್ ಸೆನ್ಸ್ ಅಂತ ಏನು ಹೇಳ್ತೀವಿ, ಅದು ಬಹುಶಃ ಬೆಂಗಳೂರು ಬೆಳೆದ್ರೆ ಎಲ್ಲರ ಕರ್ನಾಟಕಕ್ಕೆ ಅದು ಒಂದು ರೀತಿಯ ಹೆಮ್ಮೆಯ ವಿಷಯ. ಸೊ ದಟ್ ಈಸ್ ಎ ರಿಸೋರ್ಸ್ ಕ್ಯಾಪಿಟಲ್. ಸೊ ಅವರ ಮಳೆ ನೀರಾವರಿ ಯೋಜನೆಗಳಿರ್ಬೋದು, ಒಂದು ಕ್ಯಾಪಿಟಲ್ ಸಿಟಿಗೆ ಏನೇನು ಅವಶ್ಯಕತೆ ಇದೆ ಅವರ ಮುಂದಾಲೋಚನೆಗಳಿರ್ಬೋದು, ಇದರ ಬಗ್ಗೆ ಎಲ್ಲ ಸಿಟಿಗಳು ಒಂದು ಬೆಳೆಯೋ ರೀತಿಯಲ್ಲಿ ಇವನ್ನೆಲ್ಲ ಒಳಗೊಂಡಂತೆ ಒಂದು ಸಿಟಿ ರೂಪರೇಷೆ ತಯಾರಾಗಬೇಕು. ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಇದರದ್ದು ಬಗ್ಗೆ ಪ್ರಚಾರ ನೀಡಬೇಕು ಅಂತ ಮನವಿ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರಮೇಶ್ ಉಪಸ್ಥಿತರಿದ್ದರು.